ಬಿಜಾಪುರನಾಗ ನಾ ಯಾವ ಪರ್ಮಿಷನ್ ತಗೋದಿಲ್ಲ ಗಣಪತಿಗೆ. ಈ ರೀತಿ ಕಾನೂನುದ ಭಯ ಇವತ್ತು ಇರ್ಲಾರ್ದಕ್ಕೆ ನಮ್ಮ ಧರ್ಮದ ಕಾರ್ಯಕ್ರಮಗಳು ನೋಡ್ರಿ ಇವತ್ತು ಎಷ್ಟು ಕೆಟ್ಟ ಪರಿಸ್ಥಿತಿ ಇದೆ ಕರ್ನಾಟಕದಾಗ. ಅಂದ್ರೆ ಗಣಪತಿ ಮೆರವಣಿಗೆ ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಎಷ್ಟು ಕಡೆ ಪರ್ಮಿಷನ್ ತಗೋಬೇಕು? ಕರೆಂಟ್ಗೆ ಸಲುವಾಗಿ ಅವ್ರಿಗೆ ತಗೋಬೇಕಾ, ಮುನ್ಸಿಪಾಲಿಟಿ ಗ್ರಾಮ ಪಂಚಾಯತ್ ತಗೋಬೇಕಾ, ಪೊಲೀಸ್ ಸ್ಟೇಷನ್ ದಿಂದ ತಗೋಬೇಕಾ, ಕಾರ್ಪೊರೇಷನ್ ದಿಂದ ತಗೋಬೇಕು. ಇಟ್ಟು ಕೂಡಿ ಗಣಪತಿ ಕೂಡಿಸ್ಬೇಕಾದ್ರೆ 3-4 ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು. ಮುಂದೆ ಅವ್ರ ಕಂಡೀಷನ್ ಇಟ್ಟೆ ಆಗಲ್ ಹೊಡಿ, ಇಟ್ಟೆ ಉದ್ದು ಹೊಡಿ, ಇಟ್ಟೆ ಮೈಕ್ ಹಚ್ಚು. ಅವ್ರ ದಿನ 5 ಸಲ ಶಂಕ ಹೊಡೆದ್ರು ಯಾವ ಮಗ ಕೇಳುದಿಲ್ಲ. ನಾ ವಿಧಾನಸಭಾದಾಗ ಹೇಳೀನಿ, ಅವ್ರಿಗೆ 5 ಎಲ್ಲಿ ಪರ್ಮಿಷನ್ ಅದಪ್ಪ, ಎಷ್ಟು ಮೈಕ್ ಹಚ್ಚಿದ ಪರ್ಮಿಷನ್ ತಗೊಂಡ್ರು, ಎಷ್ಟು ಕಡೆ ಅವರು ಪೊಲೀಸ್ ಸ್ಟೇಷನ್ ಅರ್ಜಿ ಕೊಟ್ಟಾರ, ಎಷ್ಟು ಕಡೆ ನಮ್ ಕರೆಂಟ್ ತಗೋಬೇಕಾದ್ರೆ ಹುಕ್ ಹಾಕ್ಬೇಕಾದ್ರೆ ಎಷ್ಟು ಕಡೆ KBB ರೊಕ್ಕ ತುಂಬ್ಯಾರ. ಅದಕ್ಕೆ ನಾ ಏನ್ ಮಾಡಿದೆ, ನಮ್ ಸರ್ಕಾರಿ ಇತ್ತಲ್ಲ ಹೋದ ಟರ್ಮ್ದಾಗ ಬಿಜಾಪುರ್ನಾಗ ಹೇಳ್ಬಿಟ್ಟೆ, ಯಾರು ಪೊಲೀಸ್ ಸ್ಟೇಷನ್ ಹೋಗುದಿಲ್ಲ, ಕರೆಂಟ್ದು ಪರ್ಮಿಷನ್ ತಗೋದಿಲ್ಲ, ಮುನ್ಸಿಪಾಲಿಟಿ ತಗೋದಿಲ್ಲ. ಅವರೆಲ್ಲ 4 ಮಂದಿ 5 ಮಂದಿ ಅದರ್ರಿ, ಅವರೇ ನೀವು ಪೆಂಡಾಲಕ್ಕೆ ಹೋಗುದು. ಅಲ್ಲಿ ಅವ್ರಿಗೆ ಪೆಂಡಾಲ್ದವ್ರು ಕೇಳೋದು, ಎಲ್ಲಿ ಗಣಪತಿ ಕೂಡ್ಸ್ಲಕತ್ತಿರಪ್ಪ, ನಿಮ್ಗೆ ಏನೇನು ಸೌಲಭ್ಯ ಬೇಕು ನಾವೆಲ್ಲ ಕೊಡ್ತೀವಿ. ನಮ್ಮ MLA ಹೇಳ್ಯಾರ, ಬಿಜಾಪುರನಾಗ ನಾ ಯಾವ ಪರ್ಮಿಷನ್ ತಗೋದಿಲ್ಲ ಗಣಪತಿಗೆ, ಎಲ್ಲ ಪುಕಟ್. ಸರ್ಕಾರನೇ ನಾ ಹೇಳಿದ್ಬಿಟ್ಟೆ KBದವ್ರಿಗೆ, ರಗಡೆ ರೊಕ್ಕ ತಿಂದಿರ್ತೀರಿ, ಗಣಪತಿ ಪಟ್ಟಿ ನೀವೇ ಕೊಟ್ಟಿರ್ತಾಳೆ, ಅವ್ರ ಕಡೆಯಿಂದ ಕೊಡಿಸಿದೆ. PSI CP ಅವ್ರಿಗೆ ಹೇಳಿದೆ, ನಾನಂತರೂ ನಿಮ್ಗೆ ಟ್ರಾನ್ಸ್ಫರ್ ರೊಕ್ಕ ತಿಂದಿಲ್ಲ, ನೀವು ಗಣಪತಿ ಕಡೆ ರೊಕ್ಕ ತಿನ್ಬೇಡ್ರಿ, ಚಲೋ ಆಗೋದಿಲ್ಲ ನಿಮ್ಗೆ ಅಂತ ಹೇಳಿದೆ. ಅವರು ಬಿಟ್ರು. ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದೆ, ಒಂದು ವಿಂಡೋ ಮಾಡು, ಪಟ 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 NOC ಕೊಡು. ಇವತ್ತು ಗಣಪತಿ ಕೂಡಿಸಿದ್ರ ಪರ್ಮಿಷನ್ ಬೇಕು, ರಾಮ ಮೆರವಣಿಗೆ ಮಾಡ್ಲಾಕ ಪರ್ಮಿಷನ್ ಬೇಕು, ಜಾತ್ರೆ ಮಾಡ್ಲಾಕ ಪರ್ಮಿಷನ್ ಬೇಕು. ಅವ್ರ 5 ಸಲ ಶಂಕ ಹೊಡೆದ್ರೆ ಪರ್ಮಿಷನ್ ಬೇಕಾಗಿಲ್ಲ. ಗಣಪತಿ ಮ್ಯಾಗ ಕಲ್ಲು ಹೋಗೋದ್ರು ಪೆಟ್ರೋಲ್ ಬಾಂಬ್ ಹಾಕ್ತಾರ, ಕಲ್ಲು ಹೋಗಿತಾರ. ಮನೆಯವ್ರದ್ದು ರಂಜಾನ್ ಆಯ್ತು, ಒಂದ್ ಕಡೆ ಹಿಂದೂಸ್ತಾನ್ದಾಗ ಎಲ್ಲರೂ ಒಂದ್ ಕಡೆ ಕಲ್ಲು ಹೋಗಿದೀವ, ನಾವು ಎಲ್ಲರೂ ಹೋಗಿದೀವನ್ರಿ. ನಮ್ ಗಣಪತಿ ಕೂತು ಅಂದ್ರೆ ಚಾಲೋ ಆಗ್ತಾವಲ್ಲಿ, ಅಲ್ಲಿ ಕಲ್ಲೇಟು, ಇಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು, ಇಲ್ಲಿ ಅಡೆತಡೆ ಮಾಡಿದ್ರು. ಯಾಕಂದ್ರೆ ಸರ್ಕಾರಗಳು ಬರೀ ಅವ್ರ ಹೋಟಿನ ಸಲುವಾಗಿ ರಾಜಕಾರಣ ಮಾಡ್ತಾರೆ. ಅದಕ್ಕೆ ನೀವು ಜನಾನು ಇವತ್ತು ನಮ್ಮ ಸಮುದಾಯ, ನಮ್ಮ ಧರ್ಮದವರು ನೀವು ಜಾಗೃತರಾದ್ರೆ ನಾವು ಬಿಜಾಪುರ್ನಾಗ ಯಾವ ಪರ್ಮಿಷನ್ನೇ ಬೇಕಾಗಿಲ್ಲ. ಯಾರು ಪಾಪ ಪೊಲೀಸ್ ಅಧಿಕಾರಿಗಳು ಸಹಿತ ಯಾರಿಗೂ ತೊಂದರೆ ಮಾಡೋದಿಲ್ಲ. ಯಾಕಂದ್ರೆ ನಾವು ಹೇಳಿವಿ, ನೀವು ಏನು ನನಗೆ ರೊಕ್ಕ ಕೊಡಬೇಡ್ರಿ, ಮಂತ್ಲಿ ಕೊಡಬೇಡ್ರಿ, ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಧಮಕಿ ನಾ ಯಾರಿಗೂ ಕೊಡೋದಿಲ್ಲ. ಒಟ್ಟು ನಮ್ಮ ಜನರಿಗೆ ಕಾಡ್ಬೇಡ್ರಿ. ಒಟ್ಟು ಹೇಳಿದ್ರೆ ಪಾಪ ಇವತ್ತು ಯಾವ ಕ್ಷೇತ್ರದಾಗ ಹಿಂಗೆ MLAಗಳು, ಕೆಲವೊಂದು MLAಗಳು ನಾನು ಫೋನ್ ಮಾಡಿದ್ರೆ ಅವಾಗ DJ ಹಚ್ಚಿ ಕೊಡುದಿಲ್ಲ ಅಂದ್ರೆ ನಮ್ಮಲ್ಲಿ. ನಾ ಕೇಳಿದೆ, ಮೊದಲ ಮಸೂತಿ ಮ್ಯಾಗಿನ ಮೈಕ್ ತೆಗೀರಿ ಅಂದ್ರೆ DJ ಬಂದ್ ಮಾಡಿಸ್ತೀನಿ ಅಂತ ಕೊಟ್ರು. SP ಅದು ಅಂದ್ರು. ನಾ ಹೇಳ್ದೆ, ಅದೇನು ಕತ್ತಿ ಹೊಡಿಬೇಡ್ರಿ ಅಂತ. SP ಅಡಿಷನಲ್ SP ಎಲ್ಲ ನನ್ನ ಬಲ್ಲಿ ಬಂದ್ರು. ಇಲ್ಲ ಸರ್, ಹಂಗೆ DJದು ಹಂಗಾಗ್ತದೆ, ಹಿಂಗಾಗ್ತದೆ, ಪೊಲ್ಯೂಷನ್ ಬೋರ್ಡು, ನನಗೆಲ್ಲ ಕತ್ತಿ ಹೊಡಿಬೇಡ್ರಿ, ಸುಪ್ರೀಂ ಕೋರ್ಟ್ ಎಲ್ಲ ನಮ್ಗೆ ಗುರ್ತೈತಿ. 5 ದಿವಸ ಒದರ್ತಾರಲ್ಲ, ಅದಕ್ಕೆ ಪರ್ಮಿಷನ್ ಇದ್ರೆ ಇಡ್ರಿ, ಅವು ಕಿತ್ತು ಹೊಡಿರತ್ತ. ಇಲ್ಲ ಸರ್, DJ ಮಾಡಲಕ್ಕೆ ನೋ ಪ್ರಾಬ್ಲಮ್, ಸ್ವಲ್ಪ ಸ್ಲೋ ಆಗಿ ಮಾಡಲಿ. ನಾನು ಹುಡುಗರಿಗೆ ಹೇಳ್ದೆ, ಸ್ಲೋ ಆಗಿ ಜೋರ್ ಮಾಡ್ರಿ, ಭಾಳ ಸಾಕಷ್ಟು ಮಾಡಿ.